ಮೂರು ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು 100. ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 36 ಹೆಚ್ಚಾಗಿದೆ. ಆಗ ಒಂದು ಸಂಖ್ಯೆ ಅಂದ್ರೆ ಯಾವಪ್ಪ ಅಂದ್ರೆ ಬೇಕಾದ ಸಂಖ್ಯೆಗಳು ಯಾವ್ಯಾವ ನಮ್ಗೆ ಅಂದ್ರೆ ಬೇಕಾದ ಸಂಖ್ಯೆಗಳು ಯಾವ್ಯಾವ ಹೇಳೋನು? ಎಕ್ಸ್ ಅವಿಭಾಜ್ಯ ಸಂಖ್ಯೆ, ಮತ್ತೊಂದು ವಾಯ್ ಅವರೇನಂದ್ರೆ 3 ಅಂತಾರ. ಆಮೇಲೆ ಮತ್ತೆ ಯಾವುದು ವಾಯ್ ಪ್ಲಸ್ 36 ಇಷ್ಟ ಬೇಕಾದ ಸಂಖ್ಯೆಗಳು ಇಷ್ಟ ಆಗುತ್ತೆ. ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಎಕ್ಸ್ ಮತ್ತು ವಾಯ್ದ ಬೆಲೆಯನ್ನು ಕಂಡುಹಿಡಿಬೇಕು. ಹೌದಾ? ಇನ್ನ ಅವುಗಳ ಮೊತ್ತ ಅಂದಾರಲ್ಲ ಅಂದ್ರೆ ಮೊತ್ತ ಎಷ್ಟಾಗ್ತದೆ? ಮೊತ್ತ ಈ ತನ್ನಾಗಿ ನಾವು ಬರ್ಕೋಬಹುದಲ್ಲ, ಎಕ್ಸ್ ಪ್ಲಸ್ ವಾಯ್ ಪ್ಲಸ್ 36. ಇದನ್ನು ಸರಳೀಕರಿಸಿದಾಗ ಎಷ್ಟಾಗ್ತದೆ ನೋಡ್ರಿ. ಇದು ಎಕ್ಸ್ ಅಲ್ಲಿ ಇವೆರಡು ಜಾತಿಗಳದಾವ. ಪ್ಲಸ್ ಇಂಟು ಪ್ಲಸ್ ಆಯ್ತು, ಅಂದ್ರೆ ಕೂಡಿಸ್ಬೇಕು. ಇದೊಂದು ವೈ ಅದೊಂದು ವೈ, ಅದೊಂದು ವೈ ಎಷ್ಟಾಯ್ತು? 2 ವೈ. ದೊಡ್ಡ ಚಿಹ್ನ ಪ್ಲಸ್ 2 ಅಷ್ಟೇ ಅದಾವ, ಒಂದು ಚಿಹ್ನೆ ಕೊಟ್ಟಿವಿ. ಇನ್ನು ಪ್ಲಸ್ 36 ಇಷ್ಟಾಯ್ತು. ಹೌದಲ್ಲ? ಅಂದ್ರೆ ಮೊತ್ತ ಇಷ್ಟಾಯ್ತು. ಮೊತ್ತ ಇಷ್ಟಾಯ್ತು. ಅವ್ರೇನಂತಾರ, ಅವುಗಳ ಮೊತ್ತವು 100 ಆಗುತ್ತದೆ ಅಂತಾರ. ಅವುಗಳ ಮೊತ್ತವು 100 ಆಗುತ್ತದೆ ಅಂತಾರ. ಒಂದು ಸಮೀಕರಣ ತಯಾರಾಯ್ತು. ಅಂದ್ರ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 100 ಮೈನಸ್ 36. ಯಾಕೆ ಪ್ಲಸ್ 36 ಅದ, ಆ ಕಡೆ ಹೋಗುವಾಗ ಏನಾಗ್ತದೆ? ಮೈನಸ್ 36 ಆಯ್ತು. ಅಂದ್ರೆ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 64 ಆಯ್ತು. ಹೌದಾ? ನಮ್ಗೇನ್ ಬೇಕಾಗಿದೆ? ಎಕ್ಸ್ ಮತ್ತು ವಾಯ್ದ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ಅಂದ್ರೆ ಎಕ್ಸ್ ಅಂದ್ರೆ ಎಷ್ಟಾಗಿದೆ ಇಲ್ಲಿ? ಎಕ್ಸ್ ಅಂದ್ರೆ ಎಷ್ಟಂತ ಗೊತ್ತೀರಿ? ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? 2 ಅವಿಭಾಜ್ಯ ಸಂಖ್ಯೆ ಹೌದನಲ್ಲ? ಅಂದ್ರ ಎಕ್ಸ್ ಈಕ್ವಲ್ ಟು 2. ಆಮೇಲೆ ನೆಕ್ಸ್ಟ್ ಮುಂದೆ ಯಾವುದು? ವಾಯ್ದ ಬೆಲೆ ಬೇಕಾಗ್ಯದ. ಅದು ವಾಯ್ದ ಬೆಲೆ ಅಂದ್ರೆ ಇದು ಔಟ್ ಆಯ್ತು. ಈಗ ನಮ್ಗೆ ಏನು ಉಳಿತು ಸದ್ಯಲ್ಲಿ? ಇಷ್ಟೇ ಉಳಿತು. ಇಷ್ಟರಲ್ಲಿ ವಾಯ್ದ ಬೆಲೆ ತಗೊಂಡ್ಬಿಡೋಣ. ಎಕ್ಸ್ ಬೆಲೆ ಅಂತೂ ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾರು ಹೊರಗೆ ತಗೊಂಡ್ಬಿಟ್ಟಿವಿ. ಈ 2 ಎಲ್ಲಿ ಬರ್ತೀವಿ ಅಂದ್ರೆ ಮೊದಲನೇ ಅವಿಭಾಜ್ಯ ಸಂಖ್ಯೆ ಯಾವುದು? 2. ಅದು ಹಾಗಾಗಿ 2 ಆಯ್ತು. ಇಲ್ಲೇ ನಿಮ್ಮದು ಬುದ್ಧಿಮಟ್ಟ ಉಪಯೋಗ ಮಾಡೋದಿಲ್ಲ. ಇದು 2 ಹೆಂಗೆ ಬರ್ತದೆ ಅಂತ ಕೇಳ್ತೀರಿ. ಇದು ಬಹಳ ಇಂಪಾರ್ಟೆಂಟ್. 2 ಹೆಂಗೆ ಬಂತು ಅಂದ್ರೆ ಎಕ್ಸ್ ಅಂದ್ರೆ ಅದೊಂದು ಅವಿಭಾಜ್ಯ ಸಂಖ್ಯೆ, ಯಾವುದು ಒಂದು ಮೊದಲನೇ ಅವಿಭಾಜ್ಯ ಸಂಖ್ಯೆ 2 ಮಾಡ್ಕೊಂಡೆ. ಇನ್ನೇನು ಉಳಿತು? 2y ಈಕ್ವಲ್ ಟು 64 ಉಳಿತು. 2y ಈಕ್ವಲ್ ಟು 64ದಲ್ಲಿ ಏನದ? ಇಲ್ಲಿ ಬರಲೇ ಇಲ್ಲಿ ಬರ್ತೀನಿ. 2y ಈಕ್ವಲ್ ಟು 64. ಇದರಲ್ಲಿ y ಈಕ್ವಲ್ ಟು 64 ಅಪಾನ್ ಟು 64 ಅಪಾನ್ ಟು 64. ಮತ್ತೆ ಇಲ್ಲಿ 64 ಅಪಾನ್ ಟು ಅಂತ ಲೆಕ್ಕ ತಪ್ಪಾಗತ್ತಿದೆ. ಇಲ್ಲೇ ಸಮಸ್ಯೆ ಅದ. ಏನು ಸಮಸ್ಯೆ ಅದ ನೋಡ್ರಿ? ಇದು ಹಿಂಗೆ ಬೇಡ ಬೆಸ್ಟದ. ಈ ಮೊದಲನೇ ಅವಿಭಾಜ್ಯ ಸಂಖ್ಯೆ ಬಂದು 2 ಆಯ್ತಾ? ಈ ಅಂದ್ರೆ ಟೋಟಲ್ ಇದು ಇಲ್ಲಿಂದ ಇಲ್ಲಿ ತನಕ ಎಷ್ಟದ? ಇದು ಅಷ್ಟು ಕೂಡ ಎಷ್ಟಾಯ್ತು? 64 ಆಯ್ತು. ಎಕ್ಸ್ ಅಂದ್ರೆ ಏನಾಯ್ತು?
2 ಮಾಡ್ಕೊಂಡೆ ಅಂದ್ರೆ 64ರಲ್ಲಿ 2 ಕಡಿಮೆ ಆಗ್ಬೇಕನ್ನಿಲ್ಲ ಹಾ ಕಡಿಮೆ ಆಯ್ತು ಅಂದ್ರೆ 64ರಲ್ಲಿ 2 ಎಕ್ಸ್ ಹಾಕ್ತೀವಿ ಅದು ಏನಾಯ್ತು ಮೊದಲೇ ಅವಿಭಾಜ್ಯ ಸಂಖ್ಯೆ ಆಯ್ತು ಇನ್ನೇನು ಉಳಿತು 2y = ಎಷ್ಟಾಯ್ತು 62 ಆಯ್ತು ಯಾಕೆ 62 ಆಯ್ತು ಅಂದ್ರೆ 64ರಲ್ಲಿ 2ಕ್ಕೆ ಇದರೊಳಗಿನ 2 ಅಂಕಗಳು ಎಕ್ಸ್ ಹಾಕೊಂಡಿವಿ ಅಂತ ತಿಳ್ಕೊಳ್ಳಿ ಅರ್ಥ ಆಗತ್ತಲ್ಲ ಹ ಅಂದಾಗ y = 62/2 2 ಅಂದ್ರೆ 2 ಮೂರಲೆ 2 ಅಂದ್ರೆ =31 ಅಂದ್ರ ಇದು ಸಂಖ್ಯೆಗಳು ಯಾವುದು x ಅಂದ್ರೆ 2 ಆಯ್ತು y ಅಂದ್ರೆ ಎಷ್ಟಾಯ್ತು ಇಲ್ಲಿ y ಅಂದ್ರೆ 31 ಆಯ್ತು ಇನ್ನು ಮೂರನೇ ಸಂಖ್ಯೆ ಯಾವುದು y + 36 ಮೂರನೇ ಸಂಖ್ಯೆ ಅಂದ್ರೆ ಯಾವುದು y + 36 ಅಂದ್ರೆ ಮೂರನೇ ಸಂಖ್ಯೆ ಅಂದ್ರೆ y + 36 ಅಂದ್ರೆ y ಅಂದ್ರೆ ಎಷ್ಟಾಗ್ಯದ 31 ಆಗ್ಯದ 31 ಆಗ್ಯದ ಇದರಲ್ಲಿ 36 ಆಡ್ ಮಾಡಿ ಕೂಡಿಸ್ರಿ ಎಷ್ಟಾಯ್ತು 67 ಆಯ್ತು ಹೌದಲ್ಲ ಅಂದ್ರೆ ಬೇಕಾದಂತ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು 2 ಆಮೇಲೆ 31 ಆಮೇಲೆ 67 ಇವು ನಮಗೆ ಬೇಕಾದ ಸಂಖ್ಯೆಗಳವು ಇದು ನಮ್ಮ ಆನ್ಸರ್ ಐತಿ ಹೌದಲ್ಲ ಏನಂತಾರ ಅವರು ಆಗ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 36 ಹೆಚ್ಚಾಗಿದೆ ಅಂತಾರ ಒಂದು ಸಂಖ್ಯೆಗಿಂತ ಇನ್ನೊಂದು ಸಂಖ್ಯೆ 36 ಹೆಚ್ಚಾಗ್ಯದ ಈ ಸಂಖ್ಯೆಗಿಂತ ಇದು ಎಷ್ಟು ಹೆಚ್ಚಾಗ್ಯದ 36 ಹೆಚ್ಚಾಗ್ಯದ 36 ಹೆಚ್ಚಾಗಿ ಏನಾಗಿ ಯಾವ ಸಂಖ್ಯೆ ಆಗ್ಯದ 67 ಆಗ್ಯದ ಅಂದ್ರೆ ಆಪ್ಷನ್ಸ್ ನಮ್ದು ಆನ್ಸರ್ ಎಷ್ಟು ರೈಟ್ ಆಪ್ಷನ್ಸ್ 67 ದ ರೈಟ್ ಆಪ್ಷನ್ಸ್ ಡಿ ನೋಡ್ಕೋರಿ ಇದು ಇನ್ನೂ ಸರಳವಾಗಿ ನಾವು ಬಿಡಿಸಬಹುದು ಇದನ್ನ ಅರ್ಥ ಆಗಿತ್ತು ಕ್ಲಿಯರ್ ಆಗಿತ್ತು ಅಂದ್ರೆ ತಿಳ್ಕೊರಿ ಮುಂದುವರಿರಿ ಸರ್ ತಿಳ್ಕೊಳ್ಳಿಲ್ಲ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಇದು ಇನ್ನೊಂದು ಇಕ್ವೇಶನ್ ಅದಾವ ಇದಕ್ಕೆ ಆ ಇಕ್ವೇಶನ್ ನಾವು ಅದನ್ನ ಎಂಟರ್ ಮಾಡಿ ಇದರ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಬರ್ತದೆ ಇದು ಇನ್ನು ಒಂದೇ ತರದ 2-3 ತರವನ್ನು ಬಿಡಿಸಬಹುದು ಇದು ಅತಿ ಸರಳ ವಿಧಾನ ಅಂತ ನನಗೆ ಅನಿಸ್ಯದ ಇದನ್ನ ತಿಳ್ಕೊರಿ ಬರಬರಾಯ್ತು ಸರಿ ಇಲ್ಲ ನನಗೆ ಸರಳ ಅನಿಸ್ಯದ ನಿಮ್ಗೆ ಸರಳ ಆಗ್ಬೇಕಲ್ಲ ನನಗೆ ಈಸಿ ಆಗ್ಯದ ನಿಮ್ಗೆ ಈಸಿ ಆಗ್ಬೇಕಲ್ಲ ನಿಮ್ಗೆ ಈಸಿ ಆಗಿತ್ತು ಅಂದ್ರೆ ಕಂಟಿನ್ಯೂ ಮಾಡ್ರಿ ಈಸಿ ಆಗಿಲ್ಲ ಅಂದ್ರೆ ನನಗೆ ಹೇಳ್ರಿ ಕಾಮೆಂಟ್ ಮಾಡ್ರಿ ನಾನು ಇದಕ್ಕೆ ಇನ್ನೊಂದು ಪರಿಹಾರವನ್ನು ಕೊಡ್ತೀನಿ ಹೌದಲ್ಲ